Good morning everyone. Today the date is 3rd July 2023. We are going to Pansoli Elephant Camp, which is 56 kilometers from Dharwad. I think it's 10 or 12 kilometers from Dandeli. Hello. Hi, this is my friend Nikhil. So we are going on WRV car. It's a bit modified. मैं उसको मत टेस्ट करना था, टच नहीं करना है कोई भी उसको टेस्ट करे उसको और ये हाँ ठीक है ಎಷ್ಟು ರಫ್ ಐತೆ ನೋಡಲಿ ಅದು ಸಿಟ್ಟಾಗತ್ತೆ ಇವೆರಡು ಸಿಟ್ಟಾಗುತ್ತೆ ये गुस्सा हो गया भैया तो बड़ा ತಿನ್ನಕ್ಕೇನು ಕೊಡೋದಿಲ್ಲ ಅನ್ನೋದು ಮತ್ತು ವೈಲ್ಡ್ ಮಾಮ ಸಣ್ಣದ ಮುಟ್ಬೇಡ್ರಿ ಇವೆರಡು ಸಿಟ್ಟಾಗ್ತಾವ ಅಂತಂದ್ರು ಎಷ್ಟಿಷ್ಟ ತೆಗೆದು
ಮರಿ ಸರ್ ಇತ್ಲಾಗ ಬಂದ್ಬಿಡಿ ಮರಿ ಮುಟ್ಟದ ಮರಿ ಹಿಡ್ದಿಲ್ಲ ಮರಿ ಇತ್ಲಾಗ ಬರುತ್ತೆ ಮರಿ ನೀವು ಆ ಕಡೆ ಹೋಗ್ತಾರೆ मतलब अमाउंट कुछ इनके फूड के लिए कुछ डोनेट करना नीचे नहीं प्रॉपर होना ఫుల్ వెనకాల జరుగు నువ్వు దాని సైడ్ ఎందుకు చూస్తావు అటు సైడ్ అంటే తిరిగా ಹಿಡಿಯಂಗಿಲ್ಲ उसको मत टेस्ट करना बोल रहा हूँ ना वही आता है उसीलिए आपको मैं बोल रहा हूँ इधर आके टेस्ट करो ಅದನ್ನಲ್ಲಿ ಕಳಿಸಿದ್ದ ಇದು ಮುಟ್ಬಾರ್ದು. For more details, please check the description box. ಸೇಮ್ ಮನುಷ್ಯರ ತರಾನೇ ಸರ್ ಅವು ನಮ್ಗೆ ಹೆಂಗ್ ಅಂದ್ರೆ ಅಲ್ಲ ರೀಜನ್ ಇಲ್ಲಿ ಎಲ್ಲಿವರೆಗೂ ಕಾಣಿಸುತ್ತೆ ಅಪ್ ಟು ಇಲ್ಲಿಂದ ಶಿರ್ಸಿವರೆಗೂ ಈ ಕಡೆಗೆ ಹೌದೌದು ಈ ಕಡೆಗೆ ಇಲ್ಲಿಂದ ಅಪ್ ಟು ನಿಮ್ಗೆ ಎಲ್ಲಿವರೆಗೂ ಅಂದ್ರೆ ಕದ್ರಾ ಡ್ಯಾಮ್ ಸಮೀಪ ಬರೋವರೆಗೂ ಆನೆಗಳಿದೆ. ಇಲ್ಲಿಂದ ಭಗವತಿಯಿಂದ ಸ್ಟಾರ್ಟ್ ಇದಕ್ಕುಳಿ ಆಕ್ಚುಲಿ ಈ ಜಂಕ್ಷನ್ ಇಂದಾನೇ ಇದಾವೆ ಬಟ್ ಅದ್ರ ಜಾಸ್ತಿ ಇರೋದು ಭಗವತಿ ಅಂತ ಏರಿಯಾ ಅಲ್ವಾ ಅಲ್ಲಿಂದ ಕಂಟಿನ್ಯೂ ಜಾಸ್ತಿ ಆನೆ ಈ ಕಡೆ ಕಡಿಮೆ ಮತ್ತೆ ಆ ಕಡೆ ಗುಂಪು ಗಟ್ಲೆ ಇದಾವೆ. ಈ ಕಡೆ ದಾಂಡೇಲಿಯಿಂದ ಈ ಕಡೆಗಿಲ್ಲ ಅಂದ್ರೆ ದಾಂಡೇಲಿಂದ ಈ ಕಡೆಗಿಲ್ಲ ಈ ಬದಿಗೆ ಇದಾವೆ ಮೇಲ್ಗಡೆ ಬದಿಗೆ ಇಲ್ಲಿಂದ ಅಪ್ ಅಂದ್ರೆ ಕುಳಿಗೆಯಿಂದ ಯಲ್ಲಾಪುರ ರೋಡಿಗೆ ಅದನ್ನ ಬಿಟ್ರೆ ಅಂಬಿಕಾನಗರ್ ರೋಡಿಗೆ ಬಿಟ್ರೆ ನಮ್ ಸಫಾರಿ ಜಂಕ್ಷನ್ ಈ ಕಡೆ ಬದಿ ತುಂಬಾ ಇದಾವೆ. ಈಗ ಇಲ್ಲಿ ಇರ್ತಾವಲ್ಲ ಸೊ ಹುಲಿ ಅಟ್ಯಾಕ್ ಮಾಡೋದು ಆತರ ಆನೆಗಳಿಗೆ ಏನು ಅಷ್ಟೊಂದು ಇಫೆಕ್ಟ್ ಬಿಡಲ್ಲ ಸರ್ ಹುಲಿಗಿಲಿ. ಸೊ ಇವಾಗ ನೋಡಿ ನಾವೇನಾದ್ರೂ ಆನೆ ಕವಾಡಿ ಮಾವುತರು ಅಂತ ಹೇಳ್ತಾರೆ ಅವ್ರು ಇವಾಗ ಕಾಡಿಗೆ ಹೋಗಿರ್ತಾರೆ. ಕಾಡಲ್ಲಿ ಹೋಗ್ತಾ ಇರುವಾಗ ಏನಾದ್ರು ಟೈಗರು ಲೆಪರ್ಡ್ ಸ್ಲೋತ್ ಬೇರು ಏನಾದ್ರು ಅಟ್ಯಾಕ್ ಮಾಡಕ್ ಬಂದ್ರೆ ಬೇಗ ಮರ ಹತ್ಕೊಂಡು ತಮ್ಮ ಸೇಫ್ ಅನ್ನ ಅವರೇ ನೋಡ್ಕೋಬೇಕಾಗುತ್ತೆ. ಒಂದ್ ವೇಳೆ ಆನೆ ಜೊತೆಗಿದ್ದಾಗ ಏನ್ ತೊಂದ್ರೆ ಇಲ್ಲ, ಆನೆಗಳೇ ಕಾಪಾಡ್ತವೆ ಅವ್ರನ್ನ. ಹೌದು ಅಷ್ಟು ಸೇಫ್ಟಿ ಇರ್ತದೆ. ಯಾಕಂದ್ರೆ ಮೇಲ್ಗಡೆ ಕೂತಾಗ ನಾವು ಕಾರಲ್ಲಿ ಡ್ರೈವಿಂಗ್ ಮಾಡ್ತೀವಿ, ನಮ್ಮ ಹತ್ರ ಸ್ಟೇರಿಂಗು ಬ್ರೇಕಿಂಗ್ ಇರ್ತದೆ. ಸೊ ಆನೆ ಮೇಲೆ ಕೂತಾಗ ಸ್ಟೇರಿಂಗ್ ನಮ್ಮ ಹತ್ರ ಇದ್ದಾಗ ಆನೆಗಳು ನಮ್ ಕಂಟ್ರೋಲ್ ಅಲ್ಲಿ ಇರ್ತವೆ ಅಂತ ಒಂದು ನಂಬಿಕೆ. ನಮ್ಮ ಮಾತೆ ಕೇಳ್ತಾವ ಆ ಟೈಮಲ್ಲಿ, ಬೇರೆಯವ್ರ ಮಾತು ಕೇಳಲ್ಲ. ಹುಲಿ ಮರ ಹತ್ತಲ್ಲ ಅದಕ್ಕೆ ಅಂದ್ರೆ ಮೂಮೆಂಟಿಂಗ್ ನೋಡ್ಬೇಕಾಗ್ತದೆ ಸರ್. ಒಂದೇ ಸಾರಿ ಮುಂದ್ಗಡೆ ಸಿಕ್ಕಾಗ ಏನ್ ಮಾಡಕ್ಕಾಗಲ್ಲ. ಸೊ ಸ್ವಲ್ಪ ಒಂದು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೋಡ್ಕೊಂಡು ಏನಾದ್ರು ಅಲ್ಲಿ ಇದೆ ಅಂತ ಹೇಳಿದ್ರೆ ಬೇಗ ರೂಟ್ ಚೇಂಜ್ ಮಾಡ್ಕೊಂಡು ಮರ ಹಾಕೊಂಡು ಕುತ್ಕೋಬೇಕಾಗುತ್ತೆ. ಇಲ್ಲ ಟ್ರ್ಯಾಕೇ ಚೇಂಜ್ ಮಾಡ್ಬೇಕಾಗುತ್ತೆ, ದಾರಿ ಚೇಂಜ್ ಮಾಡಿ. ಯಾಕಂದ್ರೆ ಒಂದೇ ಸಾರಿ ಯಾವ್ದೋ ಪ್ರಾಣಿ ಅದು ಕೂಡ ಅಟ್ಯಾಕ್ ಮಾಡಕ್ ನೋಡಲ್ಲ ಸರ್. ಅದು ಮೂಮೆಂಟಿಂಗ್ ನೋಡುತ್ತೆ, ಈ ಮನುಷ್ಯ ನಾನು ನೋಡಕ್ ಬರ್ತಾನೋ ಇನ್ ತಿರ್ಗಾ ಹೋಗ್ತಾನೋ ಅಂತೇಳಿ. ಸೊ ಅದು ನೋಡ್ಕೊಂಡೇ ಅಟ್ಯಾಕ್ ಮಾಡುತ್ತೆ ಆ ರೀತಿ. ಯೂಶಲಿ ಸಡನ್ ಆಗಿ ಹುಲಿ ಬಂತಪ್ಪ ಸೊ ಅದೇನು ಅಟ್ಯಾಕ್ ಮಾಡಲ್ಲ ಇಲ್ಲ, ಅದು ಅದಕ್ಕೂ ಹೆದರಿಕೆ ಇರುತ್ತೆ, ನೋಡ್ಕೊಳ್ಳುತ್ತೆ ಅದು. ಸೊ ಇವಾಗ ನಮ್ ಮುಂದ್ಗಡೆನೆ ಸಿಕ್ಕರೆ ಅದಕ್ಕೂ ಒಂದ್ ಭಯ ಇರುತ್ತೆ, ಎಲ್ಲಿ ಹೊಡಿತಾರೋ ಅಂತೇಳಿ. ನನ್ಗೂ ಒಂದ್ ಭಯ ಇರ್ತದೆ. ಅವಾಗ ಅದ್ರ ಪಾಡಿಗೆ ಆದ ಹೋಗಕ್ ನೋಡಿದ್ರೆ ನಮ್ ಪಾಡಿಗೆ ನಾವು ಬರ್ಬೇಕಾಗ್ತದೆ ಅಷ್ಟೇ. ಎಷ್ಟಿದೆ ಹುಲಿ ಇಲ್ಲಿ? 22 ಅಂತ ಕಲೆಕ್ಟ್ ಮಾಡಿ ಇದು ನೋಡಿದಾರೆ ಸರ್. ಆಕ್ಚುಲಿ ಹೇಳಕ್ಕಾಗಲ್ಲ. ಇವಾಗ ಎಲಿಫೆಂಟು ನೋಡಿ ಇಷ್ಟೇ 22, 23 ಇದೆ ಅಂತ ನಾವ್ ಹೇಳ್ಬೋದು. ಬಟ್ 23, 22ರಲ್ಲಿ ಮೇಲ್ ಎಷ್ಟಿದೆ ಫಿಮೇಲ್ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಇವಾಗ ಒಂದ್ 10 ಫಿಮೇಲ್ ಇದ್ರೆ 10ಕ್ಕೆ 10 ಮರಿ ಆಯ್ತು, 20 ಆಯ್ತು. ಫಿಮೇಲೆ 20 ಆದ ತಕ್ಷಣ ಮೇಲ್ ಎಷ್ಟಿರ್ತದೆ ಅಂತ ಹೇಳಕ್ಕಾಗಲ್ಲ. ಹುಲಿನೂ ಅಷ್ಟು 22 ಹುಲಿನೂ ಕೌಂಟ್ ಮಾಡಿ ಅಷ್ಟು ಮಾಡಿದ್ದಾರೆ. ಬಟ್ ಇವಾಗ ಇದು ಓಪನ್ ಫಾರೆಸ್ಟ್ ಆಗಿರೋದ್ರಿಂದ ಒಂದೊಂದು ಜಂಕ್ಷನ್ ಅಲ್ಲಿ ಎಷ್ಟಿದಾವೆ, ಇವತ್ತು ಇಲ್ಲಿರೋ ಹುಲಿ ನಾಳೆ ಅಲ್ಲಿ ಹೋಗಿರ್ಬೋದು, ಬೇರೆ ಕಡೆನೂ ಹೇಳಕ್ಕಾಗಲ್ಲ.
ಸೊ ನೀವು ಗೌರ್ಮೆಂಟ್ ಇಂದ ಏನು ಕೌಂಟ್ ಅಥವಾ ಟ್ರ್ಯಾಕ್ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ ಈ ಹುಲಿ ಇದೆಲ್ಲ ಮಾಡಿದಾಗ ಕೌಂಟಿಂಗ್ ಮಾಡಿದಾಗ ಪ್ರತಿ ಒಂದೊಂದು ಸಾರಿ ಸಿಗುತ್ತೆ, ಇಲ್ಲ ಅದೇ ಹುಲಿನೇ ಮತ್ತೆ ಸೆಕೆಂಡ್ ಟೈಮ್ ಅದೇ ಸಿಗ್ಬೋದು. ಇದನ್ನೆಲ್ಲ ಫಗ್ ಮಾರ್ಕ್ ಮೇಲೆ ಕೌಂಟ್ ಮಾಡ್ತಾರೆ ಅಷ್ಟೇ. 20+ ಇದಾವೆ. ಹೌದು, ಬ್ಲ್ಯಾಕ್ ಪ್ಯಾಂಥರ್ ಇವೆಲ್ಲ ಆಕ್ಚುಲಿ ತುಂಬಾನೇ ಇದಾವೆ ಸರ್. ಆಕ್ಚುಲಿ ಹಂಗ್ ಕೌಂಟ್ ಮಾಡ್ತಾ ಹೋದ್ರೆ ಸಿಕ್ಕಾಪಟ್ಟಿ ಸಿಗ್ತಾವೆ. ಸಿಕ್ಕಿರೋದು ಅಷ್ಟು ಕೌಂಟ್ ಎಷ್ಟು ಸಿಗ್ತದೋ ಅಷ್ಟು ಮಾಡೋದು, ಯಾಕಂದ್ರೆ ಅದಾದ ಏರಿಯಾ ಸರೌಂಡಿಂಗ್ ಕವರ್ ಮಾಡ್ಕೊಡುತ್ತೆ ಆ ಏರಿಯಾದಲ್ಲಿ ಇವ್ರಿಗೆ ಎಷ್ಟು ಸಿಗ್ತದೋ ಅಷ್ಟು ಇದು ಮಾಡ್ತಾರೆ. ಬ್ಲ್ಯಾಕ್ ಪ್ಯಾಂಥರ್ ಜಾಸ್ತಿ, ತುಂಬಾ ಬ್ಲ್ಯಾಕ್ ಪ್ಯಾಂಥರ್ ಇದೆ, ಲೆಪರ್ಡು ಸಿಕ್ಕಾಪಟ್ಟೆ ಇದಾವೆ. ಹೌದು, ಯಾರಿಗೂ ಅಟ್ಯಾಕ್ ಮಾಡಿದ್ದು ಆ ಥರ ಏನಿಲ್ಲ. ಈ ತರ ಇನ್ನೋರ್ಗು ಯಾರಿಗೂ ಆ ತರ ಆಗಿಲ್ಲ ಸರ್ ಇನ್ನೋರ್ಗು. ಇವು ನೀವೆಲ್ಲ ಮನೆಗಳಲ್ಲಿ ನಿಮ್ಮದೇನಾ? ಇದೆಲ್ಲ ಈ ಬದಿಗಿರೋ ಮನೆಗಳೆಲ್ಲ ಈ ಬೀಟ್ ಫಾರೆಸ್ಟ್ರು ಅನಂತರ ಬೀಟ್ ಗಾರ್ಡು ಅಂತ ಇರ್ತಾರೆ, ಸೊ ಅವ್ರದ್ದೆಲ್ಲ ಕ್ವಾರ್ಟರ್ಸ್ಗಳು. ಈ ಬದಿಗೆ 2 ಏನು ಕ್ವಾರ್ಟರ್ಸ್ ಇದಾವೆ, ಅದು ಆನೆ ಅವ್ರು ಸ್ಟೇ ಮಾಡಕ್ಕೆ ನೈಟಲ್ಲಿ ಇಲ್ಲೇ ಇರ್ತಾರೆ ಅವರು. ಹೌದು, 24x7 ಸರ್ ಅವ್ರು ಇಲ್ಲೇ ಇರ್ಬೇಕು. ಅಂದ್ರೆ ಯಾವ ಟೈಮಿಗೆ ಆನೆಗಳು ಎಲ್ಲಿಗೆ ಬರ್ತವೆ, ಯಾವಾಗ ನಾವು ಕಾಡಲ್ಲಿ ಬಿಟ್ಟು ಬಂದಿರ್ತೀವಿ, ಒಂದ್ ವೇಳೆ ಆನೆಗಳೇನ್ ಮಾಡ್ತವೆ ರೋಡಿಗೆ ಬರ್ತವೆ, ಆ ಟೈಮಲ್ಲಿ ಊರ್ ಜನರಿಗೆಲ್ಲ ತೊಂದರೆ ಆಗುತ್ತೆ, ರೋಡ್ ಬಂದು ನಿಂತ್ಕೊಂಡ್ರೆ ಅವಾಗ ನಾವೆಲ್ಲ ಹೋಗ್ಬೇಕಾಗ್ತದೆ. ನೀವುಗಳು ನೋಡಿದ್ದೀರಾ ಟೈಗರ್? ನಾನು ನೋಡಿದ್ದೀನಿ ಸರ್, ಇಲ್ಲೇ ಜಸ್ಟ್ ಎಷ್ಟೋ ಸಾರಿ ನೋಡಿದ್ದೀನಿ ಇಲ್ಲೇ. ಹೌದು, ಆನೆಗೆ ಹೋದಾಗ ಕೂಡ ನೋಡಿದೀವಿ, ಆನೆಗಳು ಬರ್ತವೆ, ಈ ನಮ್ಮ ಆನೆಗಳ ಜೊತೆ ಕಾಡಾನೆಗಳು ಸೇರ್ಕೊತವೆ. ಹೌದು, ಅಂದ್ರೆ ಇದಕ್ಕೆ ಇವಾಗ ಕ್ರಾಸಿಂಗ್ ಎಲ್ಲ ಆಗ್ಬೇಕಂತ ಹೇಳಿದ್ರೆ ನಾವು ಕಾಡಾನೆ ಜೊತೆನೆ ಕ್ರಾಸಿಂಗ್ ಮಾಡ್ಬೇಕಾಗ್ತದೆ ಸರ್. ಇವಾಗ ನಾವು ಸಪ್ರೇಟ್ ಆಗಿ ಆನೆಗಳಿಗೆ ಬೇರೆ ಆನೆಗಳು ತಂದ್ಕೊಂಡು ಇದು ಮಾಡೋಕ್ಕಾಗಲ್ಲ. ಇವಾಗ ನಮ್ದು 2 ಮರಿ ಹಾಕಿದ ಕಾರಣ ಕಾಡಾನೆಯಿಂದಾನೆ. ಆದ್ರೆ ಒಂದ್ಸಾರಿ ಮೀಟ್ ಆಗಿ ಹೋಗಿರೋ ಆನೆಗಳು ತಿರ್ಗಾ ಪ್ರತಿ ವರ್ಷ ಅದೇ ಟೈಮ್ ಅದೇ ಡೇಟಿಗೆ ಬರ್ತವೆ. ಹೌದು, ಅಷ್ಟೊಂದು ಶಾರ್ಪ್ ಇರ್ತಾವೆ ಅವು. ಇವಾಗ ತಿಳ್ಕೊಳ್ಳಿ, ಈ ಮಾರ್ಚ್ ನಮ್ದು ಏನಾದ್ರು ಜೂನ್ 1ಕ್ಕೆ ಟ್ವೀಟ್ ಆಗಿದ್ರೆ ಮತ್ತೆ ಮುಂದಿನ ವರ್ಷ ಜೂನ್ 1ಕ್ಕೆ ಕಂಪಲ್ಸರಿ ಬರ್ತದೆ ಅದು. ಹೌದು, ಅಷ್ಟೊಂದು ಮೆಮರಿ ಅಷ್ಟೇ ಮೇಟಿಂಗ್ ಟೈಮ್ ಇರುತ್ತಾ? ಇಲ್ಲ, ಆಗ್ತಾನೆ ಇರ್ತಾವ ಆಕ್ಚುಲಿ. ಇವಾಗ ಅಂದ್ರೆ ಅದಕ್ಕೂ ಹೆಂಗಿರುತ್ತೆ ಅಂದ್ರೆ ಸರ್, ಈಗ ನೋಡಿ ಆನೆಗಳು ತಿನ್ನಕ್ಕೆಲ್ಲ ಮೇವುಗಳು ಜಾಸ್ತಿ ಈ ಮಳೆಗಾಲದಲ್ಲಿನೇ ಜಾಸ್ತಿ ಆಗುತ್ತೆ. ಆ ಟೈಮ್ಗೆ ಏನ್ ಮಾಡ್ತವೆ, ನಮ್ಮ ಆನೆಗಳು ಕೂಡ ತುಂಬಾ ದೂರ ಹೋಗ್ತವೆ. ಆ ಟೈಮಲ್ಲಿ ಆ ಆನೆಗಳು ಈ ವಾಸನೆ ಇಟ್ಕೊಂಡು ನಮ್ಮ ಆನೆ ಮೀಟ್ ಆಗಕ್ಕೆ ಬರ್ತವೆ, ಇಲ್ಲ ಈ ಆನೆಗಳು ಆನೆ ವಾಸನೆ ಇಟ್ಕೊಂಡು ನಮ್ಮ ಆನೆಗಳು ಹೋಗ್ಬೋದು. ಈ ತರ ಚಾನ್ಸಸ್ ಇದೆ. ಅದು ಎಷ್ಟು ಬಂತಿಗೆ ಬೇಬಿ ಆಚೆ 22 ತಿಂಗಳ ಸರ್ ಬೇಕು, 18ರಿಂದ 22 ತಿಂಗಳು, ಮ್ಯಾಕ್ಸಿಮಮ್ 2 ಇಯರ್ಸ್ ಬೇಕೇ ಬೇಕು. ಗರ್ಭಾವಧಿ ಜಾಸ್ತಿ ಇರೋದು ಆನೆಗೆ ಸರ್. ಹೌದು.